ಕಲಕೇರಿ ಗ್ರಾಮದಲ್ಲಿ ಜೆಜೆಎಂ ಕಳಪೆ ಕಾಮಗಾರಿ ನಡೆದಿದೆ ಎಂದು ದೂರು ಬಂದಿದೆ. ಏನಪ್ಪ ಅಂತಂದರೆ 7ನೇ ವಾರ್ಡಿನಲ್ಲಿ ನಡೆದಿರುವ ಕಳಪೆ ಕಾಮಗಾರಿ ಇದು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಲಕ್ಕಪ್ಪ ಬಡಿಗೇರು ಇವರು ಹೇಳ್ತಾರೆ, ಜೆಜೆಎಂ ಕಳಪೆ ಕಾಮಗಾರಿ ನಡೆದಿರುವ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರಂತೆ. ದಾಖಲೆಗಳಲ್ಲಿರುವಂಥ ಕಾಮಗಾರಿ ನಡೆದಿಲ್ಲ, ಕಾಮಗಾರಿ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳ್ತಾರೆ. ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ಈ ಕಾಮಗಾರಿಗಳನ್ನ ತಂದು ಕೆಲಸ ಮಾಡಬೇಕು, ಆದರೆ ಇಲ್ಲ ಅಂಥದ್ದು ಯಾವುದು ನಡೀತಾ ಇಲ್ಲ, ತಮಗೆ ಇಷ್ಟ ಬಂದಂಗೆ ನಡೀತಾ ಇದೆ ಅಂತ ಅಲ್ಲಿನ ಗ್ರಾಮಸ್ಥರ ಅಳಲು. ಈ ಕೂಡಲೇ ಕಳಪೆ ಕಾಮಗಾರಿಯನ್ನು ನಿರ್ಮೂಲನೆಗೊಳಿಸಿ ಹೊಸದಾಗಿ ಕಾಮಗಾರಿ ಆರಂಭಿಸಿ ಅಂತ ಗ್ರಾಮಸ್ಥರು ಎಲ್ಲರೂ ಸೇರಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಜಾ ಅಹಮದ್ ಸರಸಗಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಹಾಜರಿದ್ದರು. ಸತ್ಯನೇ ಹೇಳ್ತಲ್ಲ ಹೋಮರ, ನೀ ಕಸುಳು ಯಾವ ಹೇಳಲ್ಲ, ಬರೀ ಕೆಲಸ ಮಾಡಿ ನಿಂತ ಹೇಳ್ತೀನಿ. ಯಾಕ್ರೆ ಸ್ವಲ್ಪ ಕಾಣ್ತದೆ ನೋಡಿ. ಇಲ್ಲ ಇಲ್ಲ ನಾ ಅಲ್ಲಾಗತ್ತೀನಿ ಯಾರು ಹೇಗಿಲ್ಲ ಕೆಲಸ ಕಲೀಲಿ ಹೆಂಗ್ ಹೊಡಿತದೆ ಹೇಳು ಸಿಸಿ. ಅದು ಸಿಸಿ ಅನ್ನೋದು ಬಿಸಿ ಬಿಸಿ ಅಂದ್ರೆ ಇದನ್ನ ಕಾಲ್ತ ಬರೀ ಕಡಿ ಅಡ್ಡ ನೀರು ಹಾಕಿ ಹಾಕ್ಬಿಟ್ಟಾವ. ಏನ್ ಬಂದಾರಲ್ಲ ಇವ್ರು ಎಲ್ಲರೂ ಮೆಂಬರ್ ಇದಾರ. ಕೇಳಿವ್ರಿ ನಾವು ಏನ್ ತೊಂದ್ರೆ ಅದ ಕೇಳಿವ್ರಿ. ಮತ್ತೆ ನಾವು ವಾಲ್ ಕುಂದ್ರಸದಲ್ಲಿ ಮನ್ಸಿ ಬಂದಾಗ ಮಾಡ್ತೀರಿ ನಂಗೆ ಇನ್ನ ಹಾಡ್ಕೋಬೇಕ್ರಿ ಅಣ್ಣ. ಅದು ಯಾವಾಗ ಏನು ಮಾತಾಡೋ ಸಂಬಂಧ ಇಲ್ಲ. ಇದು ಲಾಭಿಗೆ ತಗೊಂಡ್ರಿ ಸಿಮೆಂಟ್ ಆದ ಇದ್ರಾಗ ಕೈಲಿ ಹೊಡಿತೀನಿ ಈಗ ಏನಾರ ಆಗಿತ್ತಂತ ಬಿಡು. ಕಳಪೆ ಕಾಮಗಾರಿ ಮಾಡೋದು ಬಿಲ್ ಎತ್ತದು ಹೆಂಗ್ರಿ? ಹಿಂಗಾದ್ರ ಬರೇ ಕಳಪೆ ಕಾಮಗಾರಿ ಮಾಡದ್ರಿ. ಕಲಕೇರಿ ಗ್ರಾಮದ ವಾರ್ಡ್ ನಂಬರ್ 7ರಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಜೆಜೆಎಂ ಕಾಮಗಾರಿಯ ಕುರಿತು ಅಧ್ಯಕ್ಷ ಮತ್ತು 7ನೇ ವಾರ್ಡಿನ ಗ್ರಾಮ ಪಂಚಾಯತಿ ಸದಸ್ಯರ ನೇತೃತ್ವದ ಮತ್ತು ತಂಡ ಒಂದು ಜೆಜೆಎಂ ಕಾಮಗಾರಿ ಪರಿಶೀಲನೆಗಾಗಿ ಇಂದು ಕಲಕೇರಿ ಗ್ರಾಮದ ವಾರ್ಡ್ ನಂಬರ್ 7ರಲ್ಲಿ ಎಲ್ಲ ಸದಸ್ಯರಿಂದ ಮತ್ತು ಸಾರ್ವಜನಿಕರು ಹಾಗೂ ಪ್ರಗತಿಪರ ಸಂಘಟನೆಯ ಹೋರಾಟಗಾರರು ಕೂಡಿ ಪರಿಶೀಲಿಸಲಾಗಿ ದಿನಾಂಕ 10/7/2024ರಂದು ಸಿಂದಗಿ ನಗರದ ನಮ್ಮ ಭಾಗದ ಕೆಲವೊಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜೆಜೆಎಂ ಕಾಮಗಾರಿ ಕುರಿತು ಇಲಾಖೆಯ ಮಾನದಂಡದ ಅನ್ವಯ ಕಾಮಗಾರಿಗಳ ಗುತ್ತಿಗೆದಾರರು ನಿರ್ವಹಿಸಿಲ್ಲ ಮತ್ತು ಇದರಲ್ಲಿ ಸಂಪೂರ್ಣವಾಗಿ ಜೆಜೆಎಂ ಕಾಮಗಾರಿಯಲ್ಲಿ ಎಡಬ್ಲ್ಯೂ ಸಂಬಂಧಪಟ್ಟ ಎಡಬ್ಲ್ಯೂ ಆಗಿರ್ಬೋದು ಅಥವಾ ಎಇ ಅವರಾಗಿರ್ಬೋದು ಇದಕ್ಕೆ ಕುಮ್ಮಕ್ಕು ನೀಡಿ ಕಳಪೆ ಕಾಮಗಾರಿ ನೀಡಲು ಇಲಾಖೆಯೊಂದಿಗೆ ಗುತ್ತಿಗೆದಾರರು ಕೂಡಿಕೊಂಡು
ಏನು ಕಳಪೆ ಕಾಮಗಾರಿ ಮಾಡಲು ಸಹಕಾರ ನೀಡುತ್ತಿದ್ದು, ಇದನ್ನು ಖಂಡಿಸಿ ನಾವು ಸಿಂದಗಿ ನಗರದಲ್ಲಿ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ತನಿಖೆಗಾಗ್ರಹಿಸಿ ಸಾವಿರಾರು ದಲಿತ ಸಂಘರ್ಷ ಸಮಿತಿಯ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದು, ಅವರು ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ತಾರಾನಾಥ್ ಅವರು ಮತ್ತು ಈ ಕಾಮಗಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಸಾರವಾಡ್ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಕಾಮಗಾರಿಗಳನ್ನು ಸರ್ಟಿಫೈ ಮಾಡಿಕೊಡೋದು ಆ ಇಲಾಖೆಯ ಮಾನದಂಡವಿದ್ದು, ಅದನ್ನು ಗಾಳಿಗೆ ತೂರಿ ಹೋರಾಟ ಮಾಡಿದ ಹೋರಾಟಗಾರರಿಗೆ ಬೆಂಬಲಕ್ಕಿಲ್ಲದೆ ಅವರು ಕೂಡ ಈ ಕಳಪೆ ಕಾಮಗಾರಿ ಮಾಡಲು ಸಹಕಾರ ನೀಡಿ ಇದೀಗ ತಾನೇ ಈ ಕಲ್ಕೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಈ ವಾರ್ಡಿನ ಎಲ್ಲ ಸದಸ್ಯರು ಮತ್ತು ಕಲ್ಕೇರಿ ಗ್ರಾಮದ ಎಲ್ಲ ಸದಸ್ಯರು ಮತ್ತು ಹೋರಾಟಗಾರರು ಕೂಡಿಕೊಂಡು ಈ ಸಿಸಿ ನಡೀತಕ್ಕಂಥ ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಕೇವಲ 2 ಅಥವಾ 1 ಇಂಚುಗಳ ಸಿಸಿ ಕಾಮಗಾರಿ ನಿರ್ವಹಿಸಿದ್ದು, ಅದು ಸಂಪೂರ್ಣವಾಗಿ ಸಿಮೆಂಟ್ ಹಾಕದೆ ಬರೇ ಕಲ್ಲಿನ ಮರಳು ಮಿಶ್ರಿತ ಫಿಲ್ಟರ್ ಇಲ್ಲಿರ್ತಕ್ಕಂಥ ಭೂಸವನ್ನ ಮಿಕ್ಸ್ ಮಾಡಿ ಕಾಮಗಾರಿ ನಿರ್ವಹಿಸಿದ್ದಾರೆ. ಇದು ಸಂಪೂರ್ಣವಾಗಿ ನಾವು ವಿರೋಧಿಸ್ತಾ, ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರಲ್ಲಿ ಬಂದು ಸರ್ಟಿಫೈ ಮಾಡಿ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಮಾಡಬೇಕು. ಒಂದು ವೇಳೆ ಇಲ್ದಿದ್ರ ಮುಂದಿನ ದಿನಮಾನದಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಉಗ್ರ ರೂಪದ ಪ್ರತಿಭಟನೆ ಹಾಕ್ತಿವಿ. ಇದಕ್ಕೆ ಸಂಬಂಧಪಟ್ಟ ಅನುದಾನ ಸಂಪೂರ್ಣವಾಗಿ ತಡೆ ಹಿಡಿಬೇಕಂತ ತಮ್ಮ ಪತ್ರಿಕೆ ಮೂಲಕ ನಾವು ಆಗ್ರಹ ಪಡಿಸ್ತಾರೆ. ಲಕ್ಕಪ್ಪ ಬಡಿಗೆ, ಜಿಲ್ಲಾ ಸಂಘಟನಾ ಸಂಚಾಲಕರು, ವಿಜಯಪುರ. ಕೆಲಸ ಮಾಡ್ತೀನಿ ಸರ್ ಮಳೆಗೊಂದು ತೆಗೆದು ಒಳಗೆ